ಈಗಾಗಲೇ ಮಂಗಳೂರು ಕೊತ ಹತ್ತಿ ಉರಿತಾ ಇದೆ. ಯಾಕೆ ರಾಜ್ಯ ಸರ್ಕಾರಗಳಿಗೆ ಇದು ಅರ್ಥ ಆಗಲ್ಲ? ಇವತ್ತು ಅಧಿಕಾರದಲ್ಲಿ ಇದ್ದೀರಿ, ಇವತ್ತು ಮಂಗಳೂರಲ್ಲಿ ಅಂಥ ಒಂದು ದೊಡ್ಡ ಘಟನೆ ಆಗಿದೆ, ನಾವು ಬಿಗಿ ಬಂದೋಬಸ್ತವಾಗಿ ಇರಬೇಕು, ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳೇ ಕೂಡ ಸಪೋರ್ಟ್ ಮಾಡಿದ್ದಾರೆ ಸುಹಾಸ್ ಶೆಟ್ಟಿಯ ಕೊಲೆಗೆ ಅಂತ ಹೇಳ್ಕೊಂಡು ಕೂಡ ಗುಮಾನಿಗಳು ಬರ್ತಾ ಇದೆ. ಯಾರು ಫೇಸ್ಬುಕ್ಕಲ್ಲಿ ಕೂಡ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅದೊಂದಾಗಿ ಫೇಸ್ಬುಕ್ ಅಲ್ಲಿ ಬರೆಯೋರೆಲ್ಲ ಅವ್ರೇನ್ ಲಾ ಅಂಡ್ ಆರ್ಡರ್ ಮಾಡೋದಿಲ್ಲ ಅಲ್ಲ, ಅವ್ರೇನ್ ಲಾ ಅಂಡ್ ಆರ್ಡರ್ ಯಾಕೆ ಅರೆಸ್ಟ್ ಮಾಡ್ತಾ ಸುಹಾಸ್ ಶೆಟ್ಟಿ ಕೊಲೆಗೆ ಅದೆಂಗ್ರಿ ಪೊಲೀಸರು ಸಹಾಯ ಮಾಡ್ತಾರೆ? ಹಾಗಾದ್ರೆ ಇವತ್ತು ಕೊಲೆಗೆ ಪೊಲೀಸರು ಸಹಾಯ ಮಾಡಿದ್ರು? ರಾಜ್ಯ ಸರ್ಕಾರ ಹೇಳ್ತದೆ ಅವನೊಬ್ಬ ರೌಡಿ ಸುಹಾಸ್ ಶೆಟ್ಟಿ. ಅವಶ್ಯಕತೆ ಏನಿದೆ? ರೌಡಿನೋ ಯಾರೋ ಸಾವೇ ಅಲ್ವಾ? ರೌಡಿ ಸತ್ರು ಸಾವನೆ, ಯಾರು ಸುಂದರೇಶ್ ಅಲ್ಲ ಹೇಳ್ತಾರೆ. ಈಗ ಪರಮೇಶ್ವರ್ ಹೇಳಿದ್ರು ರೌಡಿಗಳು ಸತ್ತಿದ್ದಾರೆ, ಅವ್ರ ಮನೆಗೆ ನಾವು ಹೋಗಲ್ಲ ನಾವು ಅಂತ. ಈಗ ಕೊಲೆಯಾಗಿದೆ ಅಂತ ಹೇಳಿದ್ದಾರೆ ಅಂತ ಮಾತ್ರಕ್ಕೆ ಸಾವೇ ಅಲ್ಲ. ನೀವಿವತ್ತು ಮಾತಾಡ್ಬೇಕಾಗಿರೋದು, ನೀವು ಸುಂದರೇಶ್ ಅವರೇ, ನೀವು ನಾನೊಬ್ಬ ಹಿಂದುವಾಗೆ ಮಾತಾಡ್ತೀನಿ, ನಾವು ಮುಸಲ್ಮಾನ ಪರವಾಗಿ ಮಾತಾಡ್ತೀನಿ ಪ್ರಾಣದ ಬಗ್ಗೆ ಒಂದೇ. ಸುಹಾಸ್ ಶೆಟ್ಟಿ ಮನೆಯಲ್ಲಿ ಯಾರ್ರಿ ಇವತ್ತು ಯಾರು ಹೋಗಿದ? ಅವತ್ತಷ್ಟೆಲ್ಲ ಹೋದ್ರಲ್ಲ, ನಾವ್ ಅಷ್ಟು ದೇಣಿಗೆ ಇಷ್ಟ ಆ ದೇಣಿಗೆಯಿಂದ ತಗೊಂಡು ಏನ್ರಿ ಮಾಡ್ತಾರ ಅವರು? ಕೊಲೆಯ ಬಗ್ಗೆ ನಾನು ಸಮರಿಸ್ಕೊಳ್ಳಲ್ಲ. ಕೊಲೆನೆ ಯಾರೇ ಮಾಡಿದ್ರು ಅದನ್ನ ತಪ್ಪೇ. ಹೌದು. ಈಗ ಯಾಕೆ ಹೆಲ್ಪ್ ಮಾಡಿಲ್ಲ? ಉದಾಹರಣೆ ಕೊಡ್ಲಾ ನಿಮ್ಗೆ? ಕಲಬುರಗಿ ಒಂದು ಪ್ರಶ್ನೆ ಬರುತ್ತೆ ಏನಂತ ಹೇಳಿದ್ರೆ ಮೇಡಮ್, ಇಂಟೆಲಿಜೆನ್ಸ್ ಸರ್ಕಾರದ ಕೈಯಲ್ಲಿದೆ ತಾನೆ, ಇಂಟೆಲಿಜೆನ್ಸ್ ಸರ್ಕಾರದ ಕೈಯಲ್ಲಿದೆ ತಾನೆ, ಇದೆಲ್ಲ ನಡೀತಿದೆ ಅಂತ ಗೊತ್ತಿರುತ್ತೆ ತಾನೆ. ಸುಹಾಸ್ ಶೆಟ್ಟಿಯ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್ ಕೇಳಿ, ಸುಹಾಸ್ ಶೆಟ್ಟಿಯ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಎಲ್ಲೇ ಓಡಾಡಿದ್ರು ಕೂಡ ಆತನ ಕಾರನ್ನ ತಪಾಸಣೆ ಮಾಡ್ತಾರೆ. ಒಂದೇ ಒಂದು ಆತನ ರಕ್ಷಣೆಗೆ, ಆತ್ಮರಕ್ಷಣೆಗೋಸ್ಕರ ಒಂದು ಇದನ್ನ ಇಟ್ಕೊಳ್ಳಕ್ ಬಿಡ್ತಾ ಇಲ್ಲ. ಅಂದ್ರೆ ಅಲ್ಲಿ ಆ ರೀತಿ ಕೊಲೆ ಬಗ್ಗೆ ಹೇಳ್ತೀನಿ. ಆಯ್ತು, ಇವತ್ತು ಸುಹಾಸ್ ಕೊಲೆಯಲ್ಲಿ ಎಲ್ಲರೂ ಗಲಭೆ ಆಗಿದೆಯಾ? ಗಲಭೆ ಆಗಿದ್ದು ತೋರಿಸಿ. ಇವತ್ತು ಯಾಕೆ ಅವರು ಶೋರೂಮಿಗೆ ಕಲ್ಲು ಹಾಕ್ಬೇಕು? ಯಾಕೆ ಅವರು ಅದನ್ನ ಪ್ರತಿಕಾರವಾಗಿ ತಗೊಳ್ಬೇಕು? ಸಾವಾಗಿದೆ, ಮೆರವಣಿಗೆ ಆಗಿದೆ. ಹರ್ಷನ್ ಕೇಸಲ್ಲಿ ತಗೊಂಡ್ರಿ, ಗೃಹ ಮಂತ್ರಿಗೆ ತಳವಾರನ್ನು ತೋರಿಸಿದ್ರು, ನಾಮರ್ದ್ರಾದ್ರು. ನಮ್ಮ ಗೃಹ ಮಂತ್ರಿ ಏನೂ ಮಾಡ್ಲಿಲ್ಲ. ಪರಮೇಶ್ವರ್ ಮನೆ ಹೋದ್ರು. ಒಂದ್ ನಿಮಿಷ. ಇವತ್ತು ನಾವು ಹರ್ಷ ಕೊಲೆಯಾದಾಗ ಏನ್ ಮಾಡಿದ್ರು, ಏನ್ ಮೆರವಣಿಗೆ ಮಾಡಿದ್ರು, ಹೆಂಗ್ ಮಾಡಿದ್ರು? ಈಗ ರಹೀಮ್ದು ಕೊಲೆ ಆದಾಗ ಮೆರವಣಿಗೆ ಹೆಂಗ್ ಮಾಡಿದ್ರಿ? ಈ ಶೋರೂಮ್ ಬಾಗ್ಲಾಕ್ಸದ್ ದೊಡ್ಡದಲ್ಲದ್ರಿ, ಅಲ್ಲಿ ಪ್ರಾಣನೇ ಹೋಗಿದೆ. ಅದಕ್ಕೂ ಸಂಬಂಧ ಇಲ್ಲ. ಒಂದ್ ನಿಮಿಷ. ಯಾರ್ದ್ರಿ? ನಿಮ್ಮ ಮನೇಲಿ ಹೋಗಿದ್ಯಾ? ಆಗಿರೋದು ಅದು ನಿಮ್ಮ ಮನೆ ಅಲ್ವಾ? ಇಸ್ಲಾಮಿಕ್ ವಿರೋಧ ಮಾಡ್ತೀವಿ ಹೊರತು ನಾವು ಮುಸ್ಲಿಮರ ವಿರೋಧ ಮಾಡೋದಿಲ್ಲ ಇವತ್ತಿನವರೆಗೂ. ಸುಹಾಸ್ ಶೆಟ್ಟಿ ಕೊಲೆಗೆ ಹಂಗಿರ ಪ್ರತಿಕಾರ. ಸುಹಾಸ್ ಶೆಟ್ಟಿ ಕೊಲೆ ಹಂಗಿರೇನು? ನೀವಿವತ್ತು ಹಿಂದೂಗಳ ಕೊಲೆ ಆಗಿರೋದು ಸರಿ ಅಂತ ಹೇಳಕ್ ಇಲ್ಲಿ ಕೂತಿದ್ದೀರಾ? ಹೇಳಿದ್ನಲ್ಲ, ಮೊದಲೇ ಹೇಳಿದ್ನಲ್ಲ, ಸಾವನ್ನ ನಾವು ಸಮರ್ಸ್ಕೊಳ್ಳಲ್ಲ. ಮತ್ತೆ ನಿಮ್ಮ ಮಾತಿನ ಅರ್ಥ ಏನು? ಅವನ ಬಗ್ಗೆ ಮಾತಾಡಿದ್ಮೇಲೆ ನಾವು ನಮ್ಮವರ ಬಗ್ಗೆ ಮಾತಾಡಬೇಕು. ಕೋಮುದಳ್ಳೂರಿ ಜಾಸ್ತಿ ಆಗ್ತಿರೋದು. ಐ ಆಮ್ ಗೋಯಿಂಗ್. ನೋಡಿ, ಕೋಮಗಲಭೆ ಸರ್ಕಾರಗಳ ಕಾರಣ, ನಾವು ಕಾರಣ ಅಲ್ಲ. ನಾವೇ ಕಾರಣ ಆಗ್ತೀವಿ. ಇದುವರೆಗೂ ಕೋಮಗಲಭೆ ಹೆಚ್ಚಿರೋದೇ ಸರ್ಕಾರದವರು, ರಾಜಕಾರಣಿಗಳೇ ಕಾರಣ. ರಾಜಕಾರಣಿಗಳಿಂದ ಇವತ್ತು ನೀವು ಮಾತಾಡ್ತಿರುವಂತಹ ವಾದ ಹೇಗಿದೆ ಅಂತಂದ್ರೆ, ಇವತ್ತು ಶೋರೂಮ್ ಬಾಗ್ಲ ಯಾಕೆ ಹಾಕಿಸ್ಬೇಕಾಗಿತ್ತು? ನೀವು ಮಾಡಿದಿರಾ? ನೀವು ಮಾಡಿದ್ರ ಹರ್ಷ ಕೊಲೆ ಆದಾಗ ಅದಲ್ಲ ಕೊಲೆ. ಹರ್ಷ ಕೊಲೆ ಆದಾಗ ನಾವು ಯಾವುದೇ ಭಯ ವಾತಾವರಣದಿಂದ ನಾವು ತಳವಾರ ತೋರಿಸಲಿಲ್ಲ, ನಾವು ಅಂಗಡಿಗಳಿಗೆ ಕಲ್ಲು ಹೊಡೆದಿಲ್ಲ. ಇವತ್ತು ಹಿಂದೂ ಸಮಾಜದಲ್ಲಿ ಆ ರೀತಿ ಕೆಟ್ಟ ಚಾರಣೆಗಳನ್ನು ನಾವು ಮಾಡಿಲ್ಲ. ನಿಮ್ಮಂತವರಿಂದಲೇ ಹಿಂಗ ಏನ್ ನಮ್ಮಂತರಿಂದ ಆಗುತ್ತೆ ಮೇಡಮ್? ಏನ್ ನಾವು ಸತ್ತರನ್ನ ಸಮರ್ಸ್ಕೊಂಡು ಹೋಗ್ಬೇಕು? ನಾವು ಏನ್ ನಮ್ಮ ಸಾವಿಗೆ ಬೆಲೆ ಇಲ್ವಾ? ಹಾಗೆ ಹರ್ಷನ್ ಸಾವಿಗೆ ಬೆಲೆ ಇಲ್ವಾ? ನೆಟ್ಟರ್ ಸಾವಿಗೆ ಬೆಲೆ ಇಲ್ವಾ? ಗುಟ್ಟಪ್ಪನ ಸಾವಿಗೆ ಬೆಲೆ ಇಲ್ವಾ? ರುದ್ರೇಶನ್ ಸಾವಿಗೆ ಬೆಲೆ ಇಲ್ವಾ? ವಿಕೃತವಾಗಿ ಕೊಲೆ ಮಾಡಿದ್ರು ಮೆರವಣಿಗೆ ಮಾಡಿದಾಗ ಯಾಕ್ರಿ ಬಂದ್ ಮಾಡಿಸ್ಬೇಕು? ಏನು ಯಾರು ಹೇಳಿದ್ರು ಪ್ರತಿಕಾರ? ನಾನು ಹೇಳಿದ್ನ ಪ್ರತಿಕಾರ ಅಂತ? ಅವನ ಸತ್ತನ್ನು ಸಮರ್ಸ್ಕೊಂತೀರಿ ಅಂದ್ರೆ ಸಾವು ಎಲ್ಲರದು ಒಂದೇ. ಸಾವನ್ನ ನಾನು ಸಮರ್ಸ್ಕೊಳ್ಳಲ್ಲ. ಸಾವು ಮಾಡೋದು ತಪ್ಪೇ ಇದೆ. ಆದ್ರೆ ಒಬ್ಬನಿಗೆ ಒಂದು ಇವ್ರ ಆಡಿಯೋ ಮ್ಯೂಟ್ ಮಾಡಿ. ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಸುಮ್ನೆ ಇರ್ರಿ. ನಾನು ನಿಮ್ಗೆ ಕೇಳದ್ನಾ? ನಿಮ್ಗೆ ಮಾತಾಡ್ಸ್ದಾಗ ನೀವು ಮಾತಾಡಿ. ನಾನು ಸುಂದರೇಶ್ ಜೊತೆ ಮಾತಾಡ್ತಿದ್ದೀನಿ. ಸುಂದರೇಶ್ ಅವರೇ, ನೀವು ಬರ್ತಿದ್ದಂಗೆ ನೀವೇನು ಹೇಳ್ತೀರಿ? ನನಗೆ ಎಲ್ಲಿ ಟ್ರಿಗರ್ ಆಯಿತು ಅಂತಂದರೆ, ಸಾವು ಎಲ್ಲರದು ಒಂದೇ, ಹಿಂದೂಗಳದ್ದು ಒಂದೇ, ಮುಸಲ್ಮಾನರದು ಒಂದೇ, ಎಲ್ಲರದು ಒಂದೇ. ನಾನು ಈ ಸಾವುಗಳಿಗೆ ಕೊನೆಯಲ್ಲಿ ಅಂತ ಹೇಳಿದಾಗ ನೀವು ಏನು ಹೇಳಿದ್ರಿ ಅಂತಂದರೆ,
ಹಿಂದೆ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ರಾಜ್ಯ ಸರ್ಕಾರನೇ ಸಹಾಯ ಮಾಡ್ತು ಅಂತ ಫೇಸ್ಬುಕ್ಕಲ್ಲೆಲ್ಲ ಬರೆದಿದ್ದಾರೆ. ಹಾಗಾದರೆ ಮೊನ್ನೆ ತಾನೇ ಒಂದು ಮೆರವಣಿಗೆ ಮಾಡಿ ಹಿಂದೂ ಮುಖಂಡರು ನೇರವಾಗಿ ಎಚ್ಚರಿಕೆ ಕೊಟ್ಟರು, 1 ಹೆಣಕ್ಕೆ 3 ಹೆಣ ಬೀಳುತ್ತೆ ಅಂತ. ಒಂದು ನಿಮಿಷ, ಇವತ್ತು ಬಿತ್ತು. ಇದಕ್ಕೂ ರಾಜ್ಯ ಸರ್ಕಾರ ಹೆಲ್ಪ್ ಮಾಡ್ತಾ? ಈಗ ಡಿಕ್ಲೇರ್ ಮಾಡಿದ್ಯಾ? ಅಲ್ಲ, ನೀವ್ ಹೇಳಿದ ಪಾಯಿಂಟ್ ರೀ, ನೀವ್ ಹೇಳಿದ ಪಾಯಿಂಟ್ ನಿಮಗೆ ಕೇಳ್ತಾ ಇರೋದು. ಡಿಕ್ಲೇರ್ ಮಾಡಿದ್ಯಾ ಸರ್ಕಾರ? ನೀವ್ ಹೇಳಿದ ಪಾಯಿಂಟ್ ನಿಮಗೆ ನಾನು ಕೇಳ್ತಾ ಇದ್ದೀನಿ. ನಿಮಗೆ ಹೇಳಿದೆ ಇವಾಗ ಸುಹಾಸ್ ಶೆಟ್ಟಿ ಕೊಲೆಗೆ ರಾಜ್ಯ ಸರ್ಕಾರ ಸಹಾಯ ಮಾಡ್ತು. ಹೌದು. ಹಾಗಾದ್ರೆ ರಹೀಂ ಕೊಲೆಗೂ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ? ಹಾಗಾದ್ರೆ ರಹೀಂ ಕೊಲೆಗೂ ಸುಂದರೇಶ್ ಅವರೇ, ರಹೀಂ ಕೊಲೆಗೂ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ? ಮಾಡಿರ್ಬೋದು. ಇವರು ಪ್ರತಿಕಾರಕ್ಕೆ ಮಾಡೇ ಮಾಡ್ತಾರೆ. ಇವರು ರಾಜಕೀಯ, ಇವರಿಗೆ ಓಟ್ ಬೇಕು, ಇವರಿಗೆ ಗಿಮಿಕ್ ಬೇಕು, ಇವ್ರು ಬದುಕಬೇಕು, ಇವ್ರು ಯಾರನ್ನ ಬೇಕಾದ್ರೂ ಕೊಲೆ ಮಾಡಿಸ್ತಾರೆ. ಆಮೇಲೆ ಮುಸಲ್ಮಾನರು ಶಟರ್ ಹೇಳಿದ್ರು ಅಂತ ಅಂತೀರಾ? ಹೌದು ರೀ, ಎಲ್ಲ ಕಾಲಕ್ಕೂ ಐ ವಿಲ್ ನಾಟ್ ಗೋ, ನಾನು ಧರ್ಮದ ಆಧಾರದ ಮೇಲೆ ಮಾತಾಡೋದಲ್ಲ. ಯಾರೇ ಸತ್ತರೂ ಕೂಡ ಅವರ ಧರ್ಮೀಯರು, ಅವರನ್ನು ಇಷ್ಟಪಡುವವರು, ಅವರನ್ನು ಪ್ರೀತಿಸುವವರು, ಅವರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸೋದು ಸಹಜ. ಅದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ. ಹರ್ಷ ಕೊಲೆಯಾದಾಗ ನೀವೆಲ್ಲ ಮಾಡಿಲ್ವಾ? ಇವ್ರ ಕೊಲೆಯಾದಾಗ ನೀವು ಮಾಡಿಲ್ವಾ? ಅದಲ್ಲ ರೀ ನಾವು ಮಾತಾಡ್ಬೇಕಾಗಿರೋದು. ನಾವು ಮಾತಾಡ್ಬೇಕಾಗಿರೋದು ಹೇಗೆ ಕರಾವಳಿಯಲ್ಲಿ ಶಾಂತಿ ನೆಲೆಸೋದಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ನೀವು ಇಲ್ಲೂ ಕುತ್ಕೊಂಡು ಇಲ್ಲೂ ನೀವು ದ್ವೇಷ ಸ್ಪೀಚ್, ನೀವು ದ್ವೇಷದ ಭಾಷಣ ನೀವು ಮಾಡ್ತೀರಿ ಅಂತಂದ್ರೆ ನಮ್ಮ ಸತ್ರು ಸರ್ಕಾರ ಇಲ್ಲ. ನಾನು ನಟರಾಜ್ ಗೌಡ್ರನ್ನ ಅದು ಮಾತಾಡ್ತೀನಿ. ಸಾದಿಕ್ ಪಾಷಾ ಅವರು ಮೇಡಮ್, ಇದು ನೋಡಿ, ಫಸ್ಟ್ ನಾವು ಈ ಧರ್ಮ ಬಿಟ್ಟು ಇನ್ಸಾನಿಯತ್ ಅಂತಾರಲ್ಲ, ಮನುಷ್ಯತ್ವ ನೋಡ್ಬೇಕು ನಾವು. ಈಗ ಏನಂದರೆ ನೋಡಿ, ಕರಾವಳಿ ಭಾಗ ಮಂಗಳೂರು ಹೋಗ್ಬೇಕಂದ್ರೆ ನಮ್ಮ ಫ್ಯಾಮ್ಲಿ ಆಗಲಿ ಜನಗಳಾಗಲಿ ತುಂಬ ಖುಷಿ ಆಗ್ತಾಯಿದ್ರು ಮಂಗಳೂರು ಹೋಗೋಣ ಅಂತ. ಈಗ ಟೂರಿಸ್ಟ್ ಎಲ್ಲ ಒಂದು ಭಯ ಬಂದುಬಿಟ್ಟಿದೆ. ಮಂಗಳೂರು ಅಂದರೆ ಭಯ. ಏನು ಈ ಸ್ವಲ್ಪ ನೀವು ಮಾತಾಡೋ ಟೈಮ್ನಲ್ಲಿ ನೋಡಿ, ನಾನು ಮಾತಾಡಲಿಲ್ಲ. ಸಮರ್ಥನೆ ಹೇಳ್ಬೇಡಿ ನೋಡಿ, ನೀವು ಮಾತಾಡ್ದಲ್ಲ, ನಾನು ಸುಮ್ಮನೆ ಸ್ವಲ್ಪ ಹೊತ್ತು ಸುಮ್ಮನೆ ನನ್ನ ಮಾತು ಮುಗ್ಲಿಲ್ಲ ಇನ್ನು. ನಾನು ಬರ್ತೀನಿ, ಅಲ್ಲಿನೂ ಬರ್ತೀನಿ, ಜವಾಬ್ ಕೊಡ್ತೀನಿ. ಸುಂದರೇಶ್ ಅವರೇ, ನನ್ನ ಶೋ ಅಲ್ಲಿ ಸುಮ್ಮನೆ ಇರಬೇಕು. ನೀವು ಮತ್ತೆ ಮಾತಾಡಂಗಿಲ್ಲ. ಅಂಡ್ ಮಂಗಳೂರಿಗೆ ಹೋಗಕ್ಕೆ ಭಯ ಹೌದು, ಭಯ ಹೌದು. ಯಾಕೆ ಅಂದ್ರೆ ಅಮಾಯಕರನ್ನ ಮತ್ತೆ ಇವತ್ತು ಅಮಾಯಕರ ಕೊಲೆ ಯಾಕೆ ಆಯ್ತು? ಮತ್ತೆ ಅಮಾಯಕರ ಕೊಲೆ ಯಾಕೆ ನಡೆಯುತ್ತೆ? ಅಮಾಯಕರ ಕೊಲೆ ಯಾಕೆ ನಡೆಯುತ್ತೆ? ಅಮಾಯಕರ ಕೊಲೆ ಯಾಕೆ ನಡೆಯುತ್ತೆ? ಬೆಳಗಾವಿಯಲ್ಲಿ ಕೊಲೆ ಆಗತ್ತೆ, ಎಲ್ಲ ಕಡೆ ಹಾಗಾದ್ರೆ ನಿಮ್ಗೆ ಕಣ್ಣಿಲ್ಲ, ಕಿವಿ ಇಲ್ಲ. ಇಲಾಖೆ ಫೇಲ್ಯೂರ್ ಅದ್ರ ಬಗ್ಗೆ ಮಾತಾಡ